ಹಾಯ್ ಫ್ರೆಂಡ್ಸ್, ಧ್ರುವಿಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಇವತ್ತು ಸಖತ್ ಟೇಸ್ಟಿಯಾಗಿರೋ ಆ್ಯಂಡ್ ಈಸಿಯಾಗಿರುವಂಥ ಈ ಗಿಣ್ಣನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಇದನ್ನು ಹಸು ಕರು ಹಾಕಿದಾಗ ಮೊದಲು ಹಾಲು ಕೊಡುತ್ತಲ್ಲ, ಆ ಹಾಲಿಂದ ಮಾತ್ರ ಮಾಡೋದಕ್ಕಾಗೋದು. ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವೀಟ್ ಬೇಕಾಗಷ್ಟು ಒಂದು 3 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ಸೊ ಇದು ಮೀಡಿಯಮ್ ಸ್ವೀಟ್ ಆಗಿರುತ್ತೆ. ಇದನ್ನು ಈ ಥರ ಮುರಿದು ಹಾಕೋತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ಕರಗೋದಕ್ಕೆ ಬಿಡಬೇಕು. ಬೆಲ್ಲ ಕರಗೋ ತನಕನೂ ಟೈಮ್ ತೊಗೊಳುತ್ತೆ. ನಿಮ್ಗೇನಾದರೂ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬೆಲ್ಲನ ಪುಡಿ ಮಾಡಿ ಅಥವಾ ಬೆಲ್ಲ ತುರಿದು ಕೂಡ ಹಾಕೋಬೋದು. ಅವಾಗ ಬೇಗ ಕರಗುತ್ತೆ. ಈ ಥರ ಬೆಲ್ಲ ಎಲ್ಲನೂ ಮುರಿದು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಹಾಗೆ ಒಂದು ಅರ್ಧ ಗಂಟೆ ಇಟ್ಟರೆ ಬೆಲ್ಲ ಎಲ್ಲ ಕರಗಿರುತ್ತೆ. ಇವಾಗ ನೋಡಿ, ನೀಟಾಗಿ ಬೆಲ್ಲ ಎಲ್ಲ ಕರಗಿದೆ. ಇಲ್ಲಿ ನಾನು ಆ ಗಿಣ್ಣನ್ನು ಮಾಡೋದಕ್ಕೆ ಅಂತಲೇ 1 ಲೀಟ್ರಷ್ಟು ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ನೀವು ಬಾಕ್ಸಲ್ಲೇ ಮಾಡಬೇಕಂತ ಏನಿಲ್ಲ, ಬೇರೆ ಪಾತ್ರೆನಾದರೂ ಕೂಡ ಯೂಸ್ ಮಾಡ್ಬೋದು. ಅದನ್ನು ನೀಟಾಗಿ ಜಾಲದಲ್ಲಿ ಏನಾದರೂ ಬೆಲ್ಲದಲ್ಲಿ ಏನಾದರೂ ಕಸ ಅಥವಾ ಕಲ್ಲು ಏನಾದರೂ ಇರುತ್ತೆ ಅಂತ ಈ ಥರ ಒಂದು ಸಲ ಜಾಲದಲ್ಲಿ ನೀಟಾಗಿ ಸೋರಿಸ್ಕೊಬೇಕು. ಈ ಥರ ಸೋರಿಸಿದ್ದಾದಮೇಲೆ ಒಂದು 2ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಆ ಪುಡಿನ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಂತೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಈಸಿಯಾಗಿದೆ. ಜಸ್ಟ್ ಏನಿಲ್ಲ, ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು: ಬೆಲ್ಲ, ಹಾಲು, ಏಲಕ್ಕಿ ಪೌಡ್ರ್ ಫ್ಲೇವರ್ಗೆ ಅಷ್ಟೇ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದರದ್ದು ಮುಸ್ಕೋ ಅಥವಾ ಯಾವುದಾದ್ರೂ ಪ್ಲೇಟು ಏನಾದರೂ ಮುಚ್ಬೋದು. ಅದನ್ನು ಟೈಟಾಗಿ ಮುಚ್ಚಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರನ್ನು ಇಡಬೇಕು. ಜಾಸ್ತಿ ನೀರೇನು ಇಡೋಂಗಿಲ್ಲ, ಇದಕ್ಕೆ ಸ್ವಲ್ಪ ನೀರಿಟ್ಬಿಟ್ಟು ಅದು ಮಳ್ಳು ಬಂದಮೇಲೆ ಅದು ಕೆಳಗಡೆಗೆ ಒಂದು ಈ ಥರ ಸಿಂಪಿನ ಇಟ್ಟು ಅದರೊಳಗಡೆ ಹಾಲು ಹಾಕಿರುವಂಥ ಒಂದು ಪಾತ್ರೆನ ಇಟ್ಟು ಅದನ್ನು ಕ್ಲೋಸ್ ಮಾಡಿ. ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಅದರಲ್ಲಿ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಅದರಲ್ಲಿ ಜಸ್ಟ್ 1 ವಿಸಲ್ ಅಥವಾ 2 ವಿಸಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ಇದರಲ್ಲಾದರೆ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ತನಕ ಬೇಯಿಸಿದ್ರೆ ಸಾಕು. ಅದೇನು ಒಳಗಡೆ ಬೆಂದಿಲ್ಲ ಅಂತ ಏನಿಲ್ಲ, ಮೇಲ್ಗಡೆ ಬೆಂದಿದ್ರೆ ಬೆಂದಿದೆ ಅಂತಲೇ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 1/2 ಅವರ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿದೆ ನೋಡಿದ್ರಲ್ವ. ಇದನ್ನು ತಣ್ಣಗಾಗೋದಕ್ಕೆ ಇಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಗಿಣ್ಣಂತೂ ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.